ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ನಡುವೆ ವಾಗ್ದಾಳಿ ಹೊಸ್ತೇನಲ್ಲ. ಆದರೆ ಈಗ ಚಲುವರಾಯಸ್ವಾಮಿ ಮತ್ತೆ ಎಚ್.ಡಿ.ಕೆ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಏನು ಮಾತಾಡ್ತಿದ್ದಾರೆ ಅದನ್ನು ಪ್ರಶ್ನೆ ಮಾಡಿರುವಂಥ ಚಲುವರಾಯಸ್ವಾಮಿ ಹಿಂದೆ ಎಚ್.ಡಿ.ಕೆ ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗರೇ ಅವರ ಬೆನ್ನಿಗೆ ನಿಂತಿದ್ದರು. ಆಗ ಮೊದಲ ಬಾರಿಗೆ ಸಿ.ಎಂ ಆದಂಥ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಆದಂಥ ನಾನು ನಿಂತಿದ್ದೆ. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಡಿ.ಕೆ ಶಿವಕುಮಾರ್ ನಿಂತಿದ್ದರು. ಈಗ ಡಿ.ಕೆ ಶಿವಕುಮಾರ್ ಅವರಿಗೆ ಬೈಯೋದೇ ಅವರ ಕೆಲಸವಾಗಿದೆಯಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಇವರಿಬ್ಬರ ನಡುವಿನ ಈ ವಾಗ್ಯುದ್ಧ ಹೊಸ್ತೇನೂ ಅಲ್ಲ. ಹಿಂದೆ ಕೂಡ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದರು. ಸಹಜವಾಗಿಯೇ ಇವರಿಬ್ಬರ ವಾಕ್ಸಮರವನ್ನು ನೋಡ್ತಿದ್ದವರು ಅದರಲ್ಲೂ ವಿಧಾನಸಭೆಯ ವಿಚಾರವನ್ನು ನೆನಪು ಮಾಡ್ಕೋತಾರೆ. ಯಾಕೆಂದರೆ ವಿಧಾನಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅನ್ನುವಂಥ ಈ ಕಾದಾಟ ಏನಿತ್ತು, ರಾಜಕೀಯ ಕಾದಾಟ ನಿಜಕ್ಕೂ ಹೊಸ ಹೊಸ ತಿರುವನ್ನು ತೆಗೆದುಕೊಂಡಿತ್ತು. ಹಾಗಾದರೆ ಇವತ್ತು ಚಲುವರಾಯಸ್ವಾಮಿ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. 25 ವರ್ಷದ ನಂತರ ಇಷ್ಟು ದೊಡ್ಡ ನಂಬರ್ನ ಗೆಲ್ಲಿಸಿ ಅವಕಾಶ ಮಾಡಿಕೊಟ್ಟಿರೋದು 25 ವರ್ಷದ ನಂತರ ಪ್ರಪ್ರಥಮ. ಇಂಥ ಒಂದು ಜನಪ್ರತಿನಿಧಿಗಳ ಸರ್ಕಾರವನ್ನು ಅವರು ಇಶ್ಯೂ ಮೇಲೂ ಫೈಟ್ ಮಾಡಿ ಅಥವಾ ಯಾವುದಾದ್ರು ತಪ್ಪನ್ನು ತಗೊಂಡು ಲೀಗಲಾಗಿ ಫೈಟ್ ಮಾಡಲಿ. ಈಗ ಒಬ್ಬ ಮಂತ್ರಿ ತಪ್ಪು ಮಾಡಿದ್ದ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಎನ್ಕ್ವೈರಿ ಆದರೆ ತಪ್ಪಾಗುತ್ತಾ ಇಲ್ವಾ ತಪ್ಪಿಲ್ವಾ ಅನ್ನೋದು ಫೈನಲಾಗಿ ಗೊತ್ತಾಗುತ್ತೆ. ಆ ಥರ ಫೈಟ್ ಮಾಡಲಿ. ಡಿ.ಕೆ ಅವ್ರ ಮೇಲೆ ಫೈಟ್ ಮಾಡ್ತಾರೋ, ನನ್ನ ಮೇಲೆ ಮಾಡ್ತಾರೋ, ಸಿದ್ದರಾಮಯ್ಯವ್ರ ಮೇಲೆ ಮಾಡ್ತಾರೋ, ಇನ್ನೊಬ್ಬರ ಮೇಲೆ ಮಾಡ್ತಾರೋ ಮಾಡಲಿ. ಸರ್ಕಾರ ತೆಗಿತೀವಿ ಅಂದರೆ ಇವ್ರ ಉದ್ದೇಶ ಏನು? ಇವರು ಈ ಸರ್ಕಾರವನ್ನು ಸಹಿಸ್ಲಿಕ್ಕೆ ಆಗಲ್ಲ ಅಂತ. ಇವರು ವಿರೋಧ ಪಕ್ಷದಲ್ಲಿ ಕೂರ್ಲಿಕ್ಕೆ ತಯಾರಿರಲಿಲ್ಲ. ಇವ್ರಿಗೆ ಇಲ್ಲಿಂದ ಡೆಲ್ಲಿಗೆ ಅವಕಾಶ ಕೊಟ್ಟರು. ಡೆಲ್ಲಿನಲ್ಲಿ ಇಡೀ ರಾಷ್ಟ್ರ ಸುತ್ತಕೊಂಡು ದೊಡ್ಡ ಇಲಾಖೆ ಕೆಲಸ ಮಾಡೋದು ಮುಖ್ಯ ಅಲ್ಲ. ಶುಕ್ರವಾರದಿಂದ ಭಾನುವಾರ ಇಲ್ಲಿ ಬಂದು ಇವ್ರನ್ನೂ ಬೈಯೋದೇ ಕೆಲಸ. ಅವರೆಲ್ಲರೂ ಯಾವುದಾದ್ರೂ ರಾಜ್ಯದ ಹಿತದೃಷ್ಟಿಯಿಂದ ಮಾತಾಡೋದು ನೋಡಿದ್ದೀರಾ? ರಾಷ್ಟ್ರದ ಹಿತದೃಷ್ಟಿ